ನಮ್ಮ ಅರಸೀಕೆರೆಯ ಡೆಪ್ಯೂಟೆಡ್ ಶಾಸಕರಾದಂಥ ನಮ್ಮ ಸಂತೋಷ್ ಅವರು, ಲಿಂಗೇಶಣ್ಣ, ನಮ್ಮ ಅರ್ಕೂರು ಶಾಸಕರು, ಚನ್ನರಾಯಪಟ್ಟಣ ಶಾಸಕರು, ಹಾಸನ ಶಾಸಕರೆಲ್ಲ ಸೇರಿ ಮತ್ತು ನಮ್ಮ ಪಕ್ಷದ ಮುಖಂಡರು ಎಲ್ಲ ಸೇರಿ ಇವತ್ತು ಜಿಲ್ಲಾಧಿಕಾರಿಗಳ ಮುಖೇನ ಸರ್ಕಾರಕ್ಕೆ ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ ನಡೀತಾ ಇರುವಂಥ ಭ್ರಷ್ಟಾಚಾರದ ಬಗ್ಗೆ ಸಂಪೂರ್ಣವಾಗಿ ಒಂದು ರಾಜ್ಯ ಸರ್ಕಾರಕ್ಕೆ ತಿಳಿಸ್ಬೇಕಾಗಿರೋದನ್ನ ತಿಳಿಸಿದ್ದೀವಿ. ಹಿಂಗೆ ನಡೀತಾ ಇದೆ, ಇದನ್ನು ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತೀವಿ. ಸರಿಪಡಿಸ್ಕೊಳ್ಳೋದ್ರಲ್ಲಿ ನಾವು ಅದನ್ನು ಹೊಡ್ಕೊಳ್ಳಿ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಇದು ಒಂದಲ್ಲ, ಎಲ್ಲ ಇಲಾಖೆಯಲ್ಲೂ ಈ ಥರ ನಡೀತಾ ಇದೆ ಭ್ರಷ್ಟಾಚಾರ. ಇದು ಒಂದು ಭಾಗ. ಅದರಲ್ಲೇನು ಮುಚ್ಚೋ ಮರೆ ಇಲ್ಲ. ದಿನ ಪೇಪರ್ನಲ್ಲೇ ನೀವು ಮೀಡಿಯಾದರೆ ಭ್ರಷ್ಟಾಚಾರದ ಬಗ್ಗೆ ಎವ್ರಿ ಡೇ ಸ್ಟೋರಿ ಬರ್ತೈತೆ. ಏನು ಸರ್ ಉದಯ್? ಇನ್ನೊಂದು, ನಾನು ಮುಖ್ಯಮಂತ್ರಿಗಳನ್ನ, ಕಂದಾಯ ಮಂತ್ರಿಗಳನ್ನ, ಕೃಷಿ ಮಂತ್ರಿಗಳನ್ನ, ತೋಟಗಾರಿಕೆ ಮಂತ್ರಿಗಳನ್ನ, ನಮ್ಮ ಜಿಲ್ಲೆ ಇರ್ಬೋದು, ರಾಜ್ಯ ಇರ್ಬೋದು, ಕಳೆದ 15-20 ದಿವಸದಿಂದ ಸಿಕ್ಕಾಬಟ್ಟೆ ಮಳೆ. ಉದಾಹರಣೆಗೆ ಸಕಲೇಶ್ಪುರದಲ್ಲಿ ಕಾಫಿ ತೋಟದ್ದು ಬೆಳೆ ಹಣ್ಣು ಬಂದಿರೋದು ಏನೂ ಉಳಿದಿಲ್ಲ, ಎಲ್ಲ ಉದುರೋಗ್ತಾ ಇದೆ. ಎಲ್ಲ ಏನೂ ಉಳಿದಿಲ್ಲ, ಉದುರೋಗ್ತಾ ಇದೆ. ಇನ್ನೊಂದು, ಈ ಜಿಲ್ಲೆ ಇದು ಆ ಭಾಗಕ್ಕೆ ಒಂದು ಕೇಂದ್ರ ಸರ್ಕಾರಕ್ಕಾರು ಮಾಡಿ ಪ್ರಪೋಸಲ್ ಕಳಿಸಿ, ರಾಜ್ಯ ಸರ್ಕಾರನೂ ಮಾಡಿ, ಯಾರು ಸಣ್ಣ ಹಿಡುವಳಿದಾರರು ಕಾಫಿದಾರರನ್ನ ಉಳಿಸ್ಕೊಡಿ. ದೊಡ್ಡವ್ರನ್ನೂ ಉಳಿಸ್ಬೇಕಾಗುತ್ತೆ. ಏನು ದೊಡ್ಡವರು ಸಣ್ಣವರು ಅನ್ನೋದಲ್ಲ, ಈಗೆಲ್ಲ ಕಷ್ಟ. ಕಾಫಿ ತೋಟ ಮೇಂಟೈನ್ ಮಾಡೋದು ಕಷ್ಟ ಇದೆ. ಅವ್ರನ್ನ ಉಳಿಸ್ಕೊಡಿ ಅಂತ ನಾನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಎರಡಕ್ಕೂ ಮನವಿ ಮಾಡ್ತೀನಿ. ಗೊತ್ತಾಯ್ತಾ ಸರ್? ಇನ್ನೊಂದು, ಈಗ ಕೇಂದ್ರ ಸರ್ಕಾರಕ್ಕೆ ಏನಾದ್ರು ತಿಳಿಸಿದರೆ ಅವ್ರು ಕೇಂದ್ರ ಸರ್ಕಾರದವ್ರು ಮಾಡ್ಬೋದು. ಮೊನ್ನೆ ಮಾವಿಂದಿತ್ತು, ಮುಖ್ಯಮಂತ್ರಿಗಳ ಪ್ರಧಾನಮಂತ್ರಿಗಳ ಗಮನಕ್ಕೆ ತಂದರು. 1600 ರೂಪಾಯಿ ರೇಟನ್ನು ಫಿಕ್ಸ್ ಮಾಡಿ ಮಾವು ಖರೀದಿ ಮಾಡೋಕ್ಕೆ ಹೇಳಿದ್ದಾರೆ. ಅದೇ ರೀತಿ ಇವತ್ತು ಈ ಜಿಲ್ಲೆಯಲ್ಲಿ ಒಂದು ಕಾಫಿ, ಅದು ಮೇಜರ್, ಅದೆಲ್ಲ ಇವತ್ತು ನಾಶ ಆಗ್ತಾಯಿದೆ. ಮಳೆ ಜಾಸ್ತಿ ಆಗಿ 60,000 ಕ್ಯೂಸೆಕ್ಸ್ ನೀರು ಬರ್ತಾ ಇರೋದು ಡ್ಯಾಮ್ಗೆ. ಹೊರಗಡೆ ಔಟ್ಫ್ಲೋ 50,000 ಹೋಗಿದೆ. ಗೊತ್ತಾಯ್ತು ಸರ್? ಇವತ್ತು ಇದ್ರ ಜೊತೆಗೆ ಜಿಲ್ಲೆ ನಮ್ಮ ಪ್ರಮುಖ ಬೆಳೆ ಇತ್ತು ಆಲೂಗೆಡ್ಡೆ. ಇವತ್ತು ಆಲೂಗೆಡ್ಡೆ 2 ಲಕ್ಷ ಹೆಕ್ಟೇರಲ್ಲಿ ಬೆಳೆಯೋದು ಬರೀ ಕೇವಲ 8,000 ಎಕರೆ ಬಂದಿದ್ದೀವಿ. ಮತ್ತು ಅದು ಬಿಟ್ಟರು ಜೋಳ ಬೆಳೆಯೋಕ್ಕೆ ಹೋದರು. ಇವತ್ತು ಸುಮಾರು 2.5-3 ಲಕ್ಷ ಹೆಕ್ಟೇರ್ ಜೋಳ ಇದ್ದರೆ ಎಲ್ಲ ನಾಶ ಆಗ್ತಾಯಿದೆ. ಕ್ವಾಲಿಟಿ ಆಫ್ ಬೀಜ ಇಲ್ಲ, ಒಂದು ಕಡೆ ಮಳೆ, ಬೀಜ ಎಲ್ಲ ಔಷಧಿ ಹೊಡೆದವೆ. ಔಷಧಿ ಏನು ಹೇಳ್ತಾರೆ ಇಲಾಖೆರು ಅಂದರೆ, ಒಂದು ಸಾರಿ ಔಷಧಿ ಹೊಡೆದ್ರೆ ಇನ್ನು 10 ವರ್ಷ ಬೆಳೆನೇ ಬರಲ್ಲ. ಬೆಳೆದ ಬಿದ್ದೋಲಿ, ರೈತನ ಆರೋಗ್ಯಕ್ಕೂ ಕೆಟ್ಟದ್ದು ಅಂತಾರೆ. ಈಗ ದಿನಕ್ಕೆ 17 ಜನ, ಈಗಾಗಲೇ 48 ದಿನದಲ್ಲಿ 17 ಜನ ಹಾರ್ಟ್ ಅಟ್ಯಾಕ್ ಆಯ್ತು ಅಂತಾರೆ. ನೆನ್ನೆ ಎಳರಣೆಗೆ ಹೋಗಿದ್ದೆ ಸಾಯಂಕಾಲ, ಮಧ್ಯಾಹ್ನ ಅದು ನೋಡೋಕ್ಕೆ ಅಂತೇಳಿ, ಗಿರೀಶ್ ಅನ್ನೋರನ್ನ ನೋಡೋಕ್ಕೆ. ಏನಾಯ್ತಪ್ಪ? ಯಾಕೆ ಔಷಧಿ ಹೊಡೆದು ಬಂದವನೇ. ಔಷಧಿ ಹೊಡೆದು ಬಂದು ಸ್ನಾನ ಮಾಡಿ ವಿತಿನ್ ಸೆಕೆಂಡಲ್ಲಿ ಹಾರ್ಟ್ ಅಟ್ಯಾಕ್ ಆಯಿತು. ಗೊಬ್ಬರ ಅಂದರೆ ವಿತಿನ್ 2 ಒಂದು ಇದು ಇಲ್ಲ, ಸೆಕೆಂಡಲ್ಲಿ ಆಸ್ತಿಗೆ ಮಧ್ಯೆ ಕರ್ಕೊಂಬರೋಗಿ ಅಲ್ಲೇ ಹಾರ್ಟ್ ಅಟ್ಯಾಕ್ ಆಯಿತು. ಆಮೇಲೆ ಒಂದೇನಿದೆ ಸರ್, ಇದ್ರದ್ದು ಫಸ್ಟು ನಾನು ಹೇಳ್ತೀನಿ, ಈ ಬೆಳೆ ಪರಿಹಾರನ ಕೊಡಬೇಕಾಗುತ್ತೆ. ಯಾರು ಜೋಳ ಮೇಯಿಸಿ ಹೋಗಿದೆ, ಈಗ ಗುಲ್ಬರ್ಗಾದಲ್ಲಿ ಇದಾದ ಬೆಳೆ ಕೊಟ್ಟಿಲ್ವಾ? ಬೇರೆ ಬೇರೆ ಕಡೆ ಎಲ್ಲ ಕೊಟ್ಟಿಲ್ವಾ? ಕೊಡಿ ರೈತರಿಗೆ. ಯಾರು ಸಣ್ಣ ಹಿಡುವಳಿದಾರರಿಗೆ ಕೊಡಿ.